ನಮಸ್ಕಾರ, ಬೀಚ್ ವಿಲೇಜ್ ಚಾನಲ್ಗೆ ಸ್ವಾಗತ. ಇವತ್ತು ಸೋರೆಕಾಯಿಂದ ರುಚಿಕರವಾದ ಒಂದು ಹಲ್ವಾ ಮಾಡುವ. ಇದಕ್ಕೆ ಸೋರೆಕಾಯನ್ನು ತೊಳ್ಕೊಂಡು ಉದ್ದುದ್ದ ಸೇಡ್ ಮಾಡಿಕೊಂಡು ತುರ್ಕೊಳ್ಬೇಕು. 1 ಕಪ್ ಆಗುವಷ್ಟು ಸೋರೆಕಾಯಿನ ತುರ್ಕೊಂಡಿದ್ದೇನೆ. ತುಂಬ ರುಚಿಯಾಗಿರ್ತದೆ ಈ ಹಲ್ವಾ. ಈ ಸೋರೆಕಾಯಿ ನಮ್ಮ ಮನೆಯಲ್ಲೇ ಆಗಿದ್ದು. ಒಂದು ದಪ್ಪ ತಳದ ಬಾಣಲೆಗೆ 1-2 ಚಮಚ ತುಪ್ಪ ಹಾಕಿ ಸೋರೆಕಾಯಿನ ಹುರ್ಕೊಳ್ಬೇಕು. ಹೆಚ್ಚು ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಪೂರ್ತಿ ನೀರು ಹಾಕೋದು ಬೇಡ. ಸ್ವಲ್ಪ ನೀರನ್ನು ತೆಗೆದಿಟ್ಕೊಂಡ್ರೆ ಆಯ್ತು. ಅದನ್ನೇನು ಬಿಸಾಡಕ್ಕಂತೇನಿಲ್ಲ, ಕುಡಿದ್ರೆ ಆಯ್ತು ಅಷ್ಟೇ. ಒಳ್ಳೆ ಜ್ಯೂಸ್ ಅದು, ಸೋರೆಕಾಯಿ ಜ್ಯೂಸು. ಈ ರೀತಿ ಹುರ್ಕೊಂಡು ಒಂದು 5 ನಿಮಿಷ ಹುರಿದ್ರೆ ಸಾಕು, ಬೇಗ ಬೆಂದ್ಕೊಳ್ಳುತ್ತೆ ಅದು. ಅದಕ್ಕೆ 1 ಕಪ್ಪಿಗೆ ಒಂದು ಅರ್ಧ ಕಪ್ಪು ಸಕ್ಕರೆ ಹಾಕಿದರೆ ಸಾಕು. ಸಿಹಿ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕ್ಕೊಳ್ಬೋದು. 1-2 ನಿಮಿಷ ಮುಚ್ಚಿ ಇಟ್ಟರೆ ಬೇಗ ಪಾಕ ಬರ್ತದೆ. ನೀರೆಲ್ಲ ಆರಿ ಹೋಗಿ ಈ ರೀತಿ ಸೋರೆಕಾಯಿ ಕಾಣ್ತದೆ. ಆಗ ಅದಕ್ಕೆ ಮತ್ತೆ 2 ಚಮಚ ತುಪ್ಪ ಹಾಕಬೇಕು. ಸೋರೆಕಾಯಿಯ ಬಣ್ಣನೇ ಚೇಂಜ್ ಆಗ್ತಾ ಹೋಗ್ತದೆ. ಆಗ ಬೇಕಾದವರು ಕೇಸರಿ ಹೆಸಳನ್ನು ಹಾಕ್ಕೊಳ್ಬೋದು. ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಸೇರಿಸ್ಕೊಳ್ಬೇಕು. ತುಪ್ಪ ಹಾಕಿದಾಗ ಅದನ್ನು ಹೀರ್ಕೊಳ್ತದೆ, ಅದು ತುಂಬ ರುಚಿಯಾಗಿ ಬರ್ತದೆ. ಅದ್ರ ಕಲರ್ ಫುಲ್ ಚೇಂಜ್ ಆಗಿ ತುಪ್ಪ ಎಲ್ಲ ಬಿಟ್ಕೊಳ್ತದೆ. ಆಗ ಹಲ್ವಾ ಆಯಿತು ಅಂತ ಗೊತ್ತಾಗ್ತದೆ. ನೀವು ಮನೆಯಲ್ಲೆಲ್ಲ ಮಾಡಿ ನೋಡಿ ಹೇಗಾಗ್ತದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.